ಮಗ ಬೆಳಿಲಿ, ಬುದ್ಧಿವಂತನಾಗಲಿ, ಹೆಸರು ಪಡಿಲಿ ಅನ್ನೋ ಆಸೆ ತಾಯಿಗೆ. ಆದರೆ ಬೆಳೆದ ಮಗನಾದ ಈ ನಾಗಲಿಂಗನಿಗೆ ತನ್ನ ಎದೆ ಹಾಲು ಕುಡಿಸಿದ ಸಮಗಾರ ಭೀಮವ್ವನ ಆಸೆಯಾಗಿದೆ. ಮುಕ್ತಿ ಮಾತು, ಮುಕ್ತಿ ಮಾತು. ನಿಜ ಭಕ್ತಳೆಂದರೆ ಇವಳೆ, ನಿಜ ಭಕ್ತಳೆಂದರೆ ಇವಳೆ. ನಡೆಯುತ್ತ ಓಡಿ 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 ಸಂಧಿ ಸಂಧಿ ತಿರುಚು ಸಾಯಿ ಜಗದೀಶ್ ಸಾಯಿ. ಗುರುಗಳ ಅವನ್ ನಾಗಲಿಂಗ ಮಠದಾಗ ವಸ್ತಿ ಹೋಗೋದಂತ ದೊಡ್ಡದಾಗಿ ಹೇಳಿಬಿಟ್ರಿ. ಇಲ್ಲ ಇಲ್ಲ ಬೈ, ನನ್ನ ಆಗಮನಕ್ಕಾಗಿ ಹೆದರೆತ್ತಾದರೂ ಪಲಾಯನ ಮಾಡಿರಬಹುದು. ನೋಡಿದೇನೋ ನನ್ನ ತಪಶಕ್ತಿನ ಅಂತಂದ್ರಿ ಅಲ್ರಿ ಗುರುಗಳ, ಆ ನಾಗಲಿಂಗನ ಬಗ್ಗು ಬಡಿಬೇಕಂತ ಯಾಕೆ ಬೆನ್ನ ಹತ್ತಿರ್ಬೇಕು? ನೋಡು, ಅವ ನನ್ನ ಸಹಪಾಠಿ. ಅವನ ಬೆನ್ನತ್ತಿ ಅವನ ಮಾನ ಮರ್ಯಾದೆ ಈಡು ಮಾಡತ್ತ ನನ್ನ ಊರು ಬಿಡಿಸವನೇ ನನ್ನ ತಾಯಿಗಂಡ. ಏನ್ರಿ ತಾಯಿಗಂಡ? ತಾಯಿಗಂಡ ಅಂದ್ರೆ ಅದರ ಸಂಸ್ಕೃತ ಓದಲಿ ಅಂತ ಕೇಳಿದೆ. ತಾಯಿಯ ಗಂಡನೇ ತಾಯಿ ಗಂಡ. ಗುರುಗಳ, ನಾಗಲಿಂಗನ ಬಗ್ಗು ಬಡಿಬೇಕು ಯಾಕೆ? ನಾಗಲಿಂಗ ವೇದಗಳನ್ನ ಉಪನಿಷತ್ತುಗಳನ್ನ ಅಧ್ಯಯನ ಮಾಡ್ಯಾನ. ನಾನು ಅವನು ಅಳಕೊಂಡು ಕುಡಿದೀನಿ ಅಂದಲೇ ಇಷ್ಟು ನಾವು ಚಟ ಬೆಳೆಸೀವಿ. ಗುರುಗಳ, ಈ ನಾಗಲಿಂಗ ಮಾತ್ರ ನೀವು ಬಗ್ಗು ಹೊಡೆಯೋದಾಗಲ್ಲ. ಯಾಕೆ? ಈಗ ಅಂದ್ರಲ್ಲ ನೀವು, ವೇದಗಳಂದ್ರೆ ಏನ್ರಪ್ಪ ಇದು? ಹಗಲೆಲ್ಲ ನಿದ್ದೆ ಮಾಡೋದಕ್ಕೆ ಏನಂತಾರೆ? ಮಿತ್ರ ಯೋಗ, ಹಗಲೆಲ್ಲ ಊಟ ಮಾಡೋದಕ್ಕೆ ಪ್ರಸಾದ ಯೋಗ, ಹಗಲೆಲ್ಲ ಮಲ್ಕೊಳ್ಳೋದಕ್ಕೆ ನಿದ್ರಾ ಯೋಗ. ಯೋಗ ಸಮಾಧಿ ಅಂದ್ರೆ ಏನಪ್ಪ? ಇವಿಷ್ಟು ಯೋಗಗಳನ್ನು ತೆಗೆದುಕೊಂಡು ಒಂದು ತೆಗೆದು ನನಗೆ ಹಾಕಿ ಮಣ್ಣು ಮುಚ್ಚಿಬಿಟ್ಟ ಅದೇ ಈಗ ಹೆಂಗ್ರಪ್ಪ ಹುಡುಕಿಂತ ನಾಯಿ ತಿರುಗಾಡೋದ ಹೆಂಗ? ನಾನು ಮನೆ ಯಾಕೆ ಹುಡುಕಾಕಿರೋ ಗುರುಪಾದ ದಡದವು ಸೇವೆ ಮಾಡವ. ಸೀರಿ 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 ಮೇಲೆ ಕೂಡ್ತಿದ್ರಪ್ಪ ತಾವೀಗ? ಆಗಲಿ ನಮ್ಮ ದೈವದಾಗ ಸೀರಿ ಹೋಗಿ ಗಾಳಿ ಸೇವಾ ಮಾಡೋದು ನೀರಿಗೆ ಐತಿ. ಗೊತ್ತಿರೋದು ಗಿಡ ತಗೊಳ್ಳೋದು ಎಲ್ಲಿ ಹೋಗು.